ಪ್ರೀತಿಯ ಅಮ್ಮಂದಿರೇ, ನಿಮ್ಮ ಮಗು ಗುಂಡಾಗಿ ದಪ್ಪ ಆಗಬೇಕಾ? ಮಗುಗೆ ಒಳ್ಳೆ ವಿಟಮಿನ್ಸು ಜೊತೆಗೆ ಕ್ಯಾಲ್ಶಿಯಮ್ಮು, ಐರನ್ ಇನ್ನಷ್ಟು ಉತ್ತಮವಾದ ನ್ಯೂಟ್ರಿಯೆಂಟ್ಸ್ ಇರುವಂಥ ಆರೋಗ್ಯಕರವಾದ ಈ ಒಂದು ಬೇಬಿ ಫುಡ್ ರೆಸಿಪಿನ ನೀವು ಮಾಡಿಕೊಡಿ ಸಾಕು. ಈ ಒಂದು ರೆಸಿಪಿನ ಪಟ್ಟಂತ ಹೇಳಿ ಮಾಡ್ಕೋಬೋದು. ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಗು ಕೂಡ ತುಂಬ ಇಷ್ಟಪಟ್ಟು ತಿನ್ನುತ್ತೆ. ಹಾಗಿದ್ರೆ ಪಟ ಅಂತ ಈ ಒಂದು ಬೇಬಿ ಫುಡ್ ರೆಸಿಪಿ ಯಾವ ಥರ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ. ಅವಲಕ್ಕಿ ಜೊತೆಗೆ ಮಕಾನ ತೊಗೊಂಡಿದ್ದೀನಿ. ಮಕಾನದಲ್ಲೂ ಕೂಡ ಅಷ್ಟೇ ಹೇರಳವಾದ ವಿಟಮಿನ್ಸ್ ಅನ್ನೋದು ಇರುತ್ತೆ. ನೋಡಿ, ಮಕಾನ ಮತ್ತು ಅವಲಕ್ಕಿ ಇದೆರಡನ್ನು ಕೂಡ ಕ್ಲೀನಾಗಿ ತೊಳಿಬೇಕು. 2ರಿಂದ 3 ಬಾರಿ ತೊಳೆದು ಒಂದು 10ರಿಂದ 15 ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ನೀರನ್ನು ಹಾಕಿ ನೆನೆ ಇಟ್ಕೋಬೇಕಾಗುತ್ತೆ. ಇವಾಗ ಅದು ನೆನೆಯೋ ಅಷ್ಟರಲ್ಲಿ ನೋಡಿ 3ರಿಂದ 4 ಎಲೆ ಪಾಲಕ್ ಎಲೆಗಳನ್ನು ತೊಗೋಬೇಕಾಗತ್ತೆ. ಎಲೆನ ತೊಗೊಂಡು ಕ್ಲೀನಾಗಿ ತೊಳ್ಕೋಬೇಕು. ನಂತರ ಪಾಲಕ್ ಸೊಪ್ಪನ್ನು ಈ ಥರ ಸಣ್ಣದಾಗಿ ನಿಮ್ಮ ಕೈಲಿ ಎಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ಈ ಪಾಲಕ್ ಸೊಪ್ಪನ್ನು ಕಟ್ ಮಾಡ್ಕೊಳ್ಳಿ. ಪಾಲಕ್ ಸೊಪ್ಪಿನಲ್ಲಿ ಹೇರಳವಾದ ನ್ಯೂಟ್ರಿಯೆಂಟ್ಸ್, ಐರನ್, ಕ್ಯಾಲ್ಶಿಯಂ ಎಲ್ಲ ಕೂಡ ಇರುತ್ತೆ. ಮತ್ತು ಮಕ್ಕಳು ಬೆಳವಣಿಗೆಗೆ ಇದು ತುಂಬಾ ಸಹಾಯಕ ಆಗುತ್ತೆ. ಅವರ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಇದು ತುಂಬಾ ಉಪಯೋಗ. ಸೊ ಇವಾಗ ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ತೊಳೆದ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾಗಿದೆ. ನಾನಿಲ್ಲಿ ಚಿಕ್ಕದಾಗಿರೋಂಥ ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಆಲೂಗೆಡ್ಡೆನ ಮೊದಲೇ ಬೇಯಿಸಿ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಅರ್ಧ ಆಗುವಷ್ಟು ಆಲೂಗೆಡ್ಡೆ ತೊಗೊಂಡ್ರೆ ಸಾಕಾಗುತ್ತೆ. ಆಲೂಗೆಡ್ಡೆ ಕೊಡಬಹುದಾ ಮಕ್ಕಳಿಗೆ ಅಂದರೆ ಖಂಡಿತ ಕೊಡಬಹುದು. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನೋದು ಕೂಡ ಆಗೋದಿಲ್ಲ. ಮತ್ತು ಆಲೂಗೆಡ್ಡೆನ ಕ್ಲೀನಾಗಿ ನೋಡಿ ಬೇಯಿಸಿರ್ತೀವಿ. ಇದನ್ನು ತುರ್ಕೊಂಡ್ರೆ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಆಲೂಗೆಡ್ಡೆ ಕೊಡ್ತೀರಂದರೆ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ. ಆವಾಗ ಗ್ಯಾಸಿ ಆಗೋದು ಆ ಥರ ಎಲ್ಲ ಆಗಲ್ಲ. 8 ಮಂತ್ಸ್ ಕಂಪ್ಲೀಟ್ ಆಗಿರೋಂಥ ಮಕ್ಕಳಿಗೆ, 8 ತಿಂಗಳು ತುಂಬಿರೋಂಥ ಮಕ್ಕಳಿಗೆ ಈ ಒಂದು ಬೇಬಿ ಫುಡ್ ರೆಸಿಪಿನ ನೀವು ಆರಾಮಾಗಿ ಮಾಡಿಕೊಡ್ಬಹುದು. ಮೊದಲನೇದಾಗಿ ಈಗ ಸ್ಟವನ್ನು ಹಚ್ಕೊಂಡಿದ್ದೀನಿ. ಸ್ಟವನ್ನು ಹಚ್ಕೊಂಡ್ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಜೀರಿಗೆನ ಹಾಕಿದ್ದೀನಿ. ಜೀರಿಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಿ ಮಾಡ್ಕೊಳ್ತಾರೆ. ಜೀರಿಗೆ ಹಾಕಿದ ಮೇಲೆ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಪಾಲಕ್ ಸೊಪ್ಪನ್ನು ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗಾಗಲೇ ನಾವೇನು ಮಕಾನ ಮತ್ತು ಅವಲಕ್ಕಿನ ತೊಳೆದು ನೆನೆಸಿಟ್ಟಿದ್ವಿ ಅಲ್ವಾ, ಸೊ ಅದನ್ನು ಇವಾಗ ಹಾಕ್ಕೊಂಡಿದ್ದೀನಿ. ಮಕಾನ ತುಂಬಾ ಸಾಫ್ಟಾಗಿರುತ್ತೆ. ಸೊ ನೀರಿನಲ್ಲಿ ಬೇಯಿಸೋದ್ರಿಂದ ಅದು ಇನ್ನಷ್ಟು ಸಾಫ್ಟಾಗಿಬಿಡುತ್ತೆ. ಇನ್ನೇನು 8 ತಿಂಗಳು ತುಂಬಿರೋಂಥ ಮಕ್ಕಳು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ಈ ರೆಸಿಪಿನ ಮಾಡಿಕೊಡ್ಬಹುದು. ಕೆಲವು ಮಕ್ಕಳು ಸ್ವಲ್ಪ ಗಟ್ಟಿಯಾಗಿ ಹದವಾಗಿ ಇದ್ದರೆ ತಿನ್ನೋಕೆ ಇಷ್ಟಪಡ್ತಾರೆ. ಕೆಲವು ಮಕ್ಕಳು ಇನ್ನೂ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿನ ಇಷ್ಟಪಡ್ತಾರೆ. ಅಂದರೆ ಪಾಲಕ್ ಮತ್ತು ಮಕಾನನ ಇನ್ನಷ್ಟು ಸ್ವಲ್ಪ ನೀವು ಸ್ಮ್ಯಾಶ್ ಮಾಡಿಕೊಂಡು ಇದ್ರ ಜೊತೆ ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಸೊ ಇವಾಗ ನೋಡಿ, ಚಿಟಿಕೆ ಆಗೋಷ್ಟು ಚೂರು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2ರಿಂದ 3 ನಿಮಿಷಗಳ ಕಾಲ ಇದನ್ನು ನಾನು ಬೇಯಿಸ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ಇವಾಗ ಇದ್ರ ಜೊತೆಗೆ ಈಗಾಗಲೇ ನಾವು ಬೇಯಿಸಿ ತುರ್ಕೊಂಡಿದ್ದೀವಲ್ವ ಆಲೂಗೆಡ್ಡೆ ತುರಿಯನ್ನು ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ತುರಿ ಹಾಕಿದ್ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇನ್ನೂ 1 ನಿಮಿಷಗಳ ಕಾಲ ಸಣ್ಣ ಊರಿನಲ್ಲಿ ಲೋ ಫ್ಲೇಮ್ನಲ್ಲಿ ಮತ್ತೊಂದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಆಲೂಗಡ್ಡೆ ಈಗಾಗಲೇ ಬೆಂದಿದೆ, ಸೊ ಹೆಚ್ಚು ಸಮಯ ಬೇಡ. ನೋಡಿ, ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಹಾಗೇ ಹೋಯಿತು ಬೇಬಿ ಫುಡ್ ರೆಸಿಪಿ. ಸೊ ಇವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಬನ್ನಿ. ಸಾಕಷ್ಟು ಪ್ರೋಟೀನ್ಸು, ವಿಟಮಿನ್ಸು, ಸೊ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೂಡ ಅಡಗಿರುತ್ತೆ ಈ ಒಂದು ಬೇಬಿ ಫುಡ್ ರೆಸಿಪಿನಲ್ಲಿ. ಸೊ ಮಕ್ಕಳಿಗೆ ಈ ಥರ ಆರೋಗ್ಯಕರವಾದ ಬೇಬಿ ಫುಡ್ ರೆಸಿಪಿ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಮಗುಗೆ ಯಾವುದೇ ಒಂದು ಬೇಬಿ ಫುಡ್ ರೆಸಿಪಿ ಮಾಡಿದ್ರು ಕೂಡ ಅಷ್ಟೇ ತುಂಬ ಆರಿಸ್ಕೊಂಡು ತಣ್ಣಕ್ಕಾದ್ಮೇಲೆ ತಿನ್ನಿಸ್ಬೇಡಿ. ಆದಷ್ಟು ಬೆಚ್ಚಗಿದ್ದಾಗಲೇ ತಿನ್ನಿಸಿ. ಈ ರೀತಿ ಕಪ್ಪಲ್ಲಿದ್ದಾಗ ನಿಮ್ಗೆ ತಿನ್ಸೋಕ್ಕೆ ಕಷ್ಟ ಆಗುತ್ತೆ, ಬಿಸಿ ಇರುತ್ತೆ ಅಂತಂದರೆ ಒಂದು ಪ್ಲೇಟಿಗೆ ಹಾಕ್ಕೊಂಡ್ರೆ ಬೇಗ ಆರ್ತಾ ಇರುತ್ತೆ. ನೋಡಿ, ನೀವು ಬೆಚ್ಚಗಿದ್ದಾಗಲೇ ಮಕ್ಕಳಿಗೆ, ಅಂದರೆ ಸುಡೋ ಥರ ಅಲ್ಲ, ತುಂಬ ತಣ್ಣಕ್ಕೂ ಇರಬಾರ್ದು, ತುಂಬ ಬಿಸಿ ಕೂಡ ಇರಬಾರ್ದು, ಬೆಚ್ಚಗಿರೋ ಥರ ಒಳ್ಳೆ ಆರೋಗ್ಯಕರವಾದ ಬೇಬಿ ಫುಡ್ ರೆಸಿಪಿನ ತಿನ್ನಿಸಿ. ಚೆನ್ನಾಗಿ ಜೀರ್ಣ ಕೂಡ ಮಾಡ್ಕೊಳ್ತಾರೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಎಲ್ಲ ಅಮ್ಮಂದಿರಿಗೂ ಶೇರ್ ಮಾಡಿ.